ಇನ್ಫ್ಯಾಕ್ಟ್ಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಮಂಗಳವಾರ ನಿಫ್ಟಿನಲ್ಲಿ ಎಕ್ಸ್ಪೈರಿ ಆಗಿತ್ತು, ಯಾವ ರೀತಿಯಾಗಿತ್ತು ದಿನ ಅಂತ ನೋಡ್ತಾ ಹೋಗೋಣ. ಎಷ್ಟೇ ಬೇಗ ಬರಬೇಕು ವಿಡಿಯೋ ಮಾಡಬೇಕು ಅಂದ್ರೂ ಕೂಡ ಇತ್ತೀಚಿನ ದಿನಗಳಲ್ಲಿ ತುಂಬ ತಡವಾಗ್ತಾ ಇದೆ. ಸಾಧ್ಯವಾದ ದಿನ ಬೇಗ ಬರೋಕ್ಕೆ ಪ್ರಯತ್ನ ಪಡ್ತೀನಿ, ಬಟ್ ಒಂದೊಂದು ದಿನ ಈ ಥರ ಲೇಟ್ ಆಗುತ್ತೆ. ನೆನ್ನೆನೂ ಕೂಡ ಲೇಟ್ ಆಗಿತ್ತು. ಸೊ ಇವತ್ತು ಐ ಟಿ ಸೆಕ್ಟ್ರಲ್ಲಿ ಮತ್ತೆ ಒಂದು ಫಾಲು ಕಂಟಿನ್ಯೂಷನ್ ಆಗಿದೆ. ಈಗ ಎಲ್ಲ ಸ್ವಲ್ಪ ಐ ಟಿಗೆ ಫೋಕಸ್ ಬ್ಯಾಕ್ ಬರೋ ಥರ ಕಾಣಿಸ್ತಾ ಇದೆ. ಕೋಫೋರ್ಜ್ ಆಗಿರ್ಬೋದು, ಇನ್ಫೋಸಿಸ್ ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ಇವಾಗ 52 ವೀಕ್ ಲೋ ತನಕ ಬಂದುಬಿಟ್ಟಿದೆ. ದೊಡ್ಡ ಮಟ್ಟದಲ್ಲಿ ಸೆಲ್ಲಿಂಗ್ ಬರ್ತಾ ಇದೆ ಐ ಟಿ ಸ್ಟಾಕ್ಸ್ಗಳಲ್ಲಿ ತಿರ್ಗಾ. ಸೊ ಇವತ್ತು ಝೊಮ್ಯಾಟೊ 5% ಅಪ್ ಬಂದಿರೋದ್ರ ಮೂಲಕ ಇವತ್ತಿನ ಟಾಪ್ ಗೇನರ್ ಆಗಿದೆ. ಸ್ವಲ್ಪ ಚಾರ್ಟ್ ಅನಾಲಿಸಿಸ್ ಮಾಡೋರು ಝೊಮ್ಯಾಟೊ ಸ್ಟಾಕ್ಗಳನ್ನು ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಇರಿ. ಒಂದು ಇಂಟ್ರೆಸ್ಟಿಂಗ್ ಪ್ಯಾಟರ್ನ್ ಆಗೋ ಥರದ್ದು ಕಾಣಿಸ್ತಾ ಇದೆ. ಈಗಿನ ಬೈಯಿಂಗ್ ಸೆಲ್ಲಿಂಗ್ ಅಂತ ನಾನು ಹೇಳ್ತಾ ಇಲ್ಲ, ಪ್ಯಾಟರ್ನ್ ಫಾರ್ಮ್ ಆಗ್ತಾ ಇದೆ. ದಯವಿಟ್ಟು ವಾಚಲ್ಲಿ ಇಟ್ಟಿರಿ, ವಾಚ್ ಲಿಸ್ಟಲ್ಲಿ ಇಟ್ಕೊಂಡಿರಿ ಅಂತ ಹೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಟಾಟಾ ಸ್ಟೀಲಲ್ಲಿ 4% ಅಪ್ ಬಂದಿತ್ತು. ಮಹೇಂದ್ರ ಆ್ಯಂಡ್ ಮಹೇಂದ್ರಲ್ಲಿ 3%. ಆಟೋ ಸೆಕ್ಟರಲ್ಲೇ ಇವತ್ತು ಸ್ವಲ್ಪ ಒಂದು ರಿಲೀಫ್ ಕಂಟಿನ್ಯೂ ಆಯಿತು. ಡಿಫೆನ್ಸ್ ಸೆಕ್ಟರು, LNT ಎಲ್ಲದರಲ್ಲೂ ಕೂಡ ಪಾಸಿಟಿವಿಟಿ ಬಂದಿದೆ. ಬಹುಶಃ ಇವತ್ತು ವಿಪ್ರೋ 1.94% ಕರೆಕ್ಷನ್ ಬಂದಿರೋದ್ರ ಮೂಲಕ ಇವತ್ತಿನ ಟಾಪ್ ಲೂಸರ್ ಆಗಿದೆ. ಅದೇ ರೀತಿಯಾಗಿ ಝೊಮ್ಯಾಟೊ ಇವತ್ತಿನ ಟಾಪ್ ಗೇನರ್ ಆಗಿದೆ. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 15ನಲ್ಲಿ ಅಂತ ನೋಡ್ತಾ ಬರೋದಾದ್ರೂ ಕೂಡ PFC, DLF ಇದರಲ್ಲೆಲ್ಲ ಕೂಡ 2%, 3% ಅಪ್ ಬಂದಿತ್ತು. TVS ಮೋಟರ್ಸಲ್ಲಿ 3.47% ಅಪ್ ಬಂದಿದೆ. ಬಹುಶಃ ಅದೇ ಇವತ್ತಿನ ನಿಫ್ಟಿ ನೆಕ್ಸ್ಟ್ 50ಯ ಟಾಪ್ ಗೇನರ್ ಆಗಿದೆ. IOC BPCLಗೆ ಮತ್ತೆ ಒಂದಿಷ್ಟು ಏಜೆನ್ಸಿಗಳು ರೇಟ್ನ ಕಟ್ ಮಾಡಿದ್ದಾರೆ, ಟಾರ್ಗೆಟ್ಗಳನ್ನು ಕಟ್ ಮಾಡಿದ್ದಾರೆ. ಈಗ ನೋಡಿ 2 ಹಡಗುಗಳು ಬಂದಿದೆ. 46,000 ಮೆಟ್ರಿಕ್ ಟನ್, ಅಂದರೆ ಒಟ್ಟು 92 ಲಕ್ಷ ಟನ್ ಅಂತ ಏನೋ ಹೇಳ್ತಾ ಇದ್ದಾರಲ್ವ. ಅದು ಎಷ್ಟು ದಿನಕ್ಕೆ ಸಾಧ್ಯ ಆಗುತ್ತೆ ಅಂದರೆ, ಐ ಥಿಂಕ್ ನಿನ್ನೆ ಎಲ್ಲೋ ಡೇಟಾ ಬರ್ತಾ ಇತ್ತು, 88 ಲಕ್ಷ ಪೀಕ್ ಒಂದು ದಿನದಲ್ಲಿ ಬುಕ್ಕಿಂಗ್ ಆಗಿದ್ದು ಈಗ 77 ಲಕ್ಷಕ್ಕೆ ಇಳಿದಿದೆ. ಅಂತ ಅಂದರೆ ಸ್ವಲ್ಪ ಪ್ಯಾನಿಕ್ ಬೈಯಿಂಗ್ ಅಂತ ಆಗ್ತಿರೋದು ಕಮ್ಮಿ ಆಗ್ತಾಯಿದೆ. ಅಂತಂದರೆ ಯಾರಾದ್ರೂ ಸಿಲಿಂಡರ್ ಬುಕ್ ಮಾಡಿದ್ರೆ ಮತ್ತೆ ಈಗ 25 ದಿನ ಬುಕ್ ಮಾಡೋಂಗಿರಲ್ಲ ಅಲ್ವಾ ಈ ಥರ. ಮತ್ತು ಕೆಲವೊಂದು ಈ ಟೈಮಲ್ಲಿ ಏನಾಗಿರುತ್ತೆ ಅಂತಂದರೆ, ಕಮರ್ಷಿಯಲ್ ಅವರು ನಿಮ್ಮ ಹತ್ರ ಜಾಸ್ತಿ ಸಿಲಿಂಡರ್ ಇದೆಯಾ, ನೀವು ಆಲ್ರೆಡಿ ಬುಕ್ ಮಾಡಾಗಿದೆಯಾ, ನಿಮಗೆ 1 to ಡಬಲ್ ರೇಟ್ ಕೊಡ್ತೀವಿ, 1 to ಡಬಲ್ ಇನ್ನೂ 4-5 ಪಟ್ಟು 6 ಪಟ್ಟು ಕೊಡ್ತೀವಿ, ಬೇಕಾದರೆ ಸಿಲಿಂಡರ್ ಬುಕ್ ಮಾಡಿ ಅಂತ. ಅದಕ್ಕೆ ನೀವು ನೋಡ್ತಾ ಇದ್ದಾರೆ ಸುಮಾರು ಕಡೆ ಸೀಸ್ ಕೂಡ ಮಾಡ್ತಾ ಇದ್ದಾರೆ. ಡೊಮೆಸ್ಟಿಕ್ ಏನು LPGಗಳನ್ನು 14 kg LPGಗಳನ್ನು 19 kg ಕಮರ್ಷಿಯಲ್ ಜಾಗದಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಬಟ್ ಅವ್ರ ದೃಷ್ಟಿಕೋನದಿಂದ ನೋಡೋದಾದರೆ ಬೇರೆ ಏನೂ ದಾರಿ ಇಲ್ಲ ಅಲ್ವಾ. ಈ ಕಮರ್ಷಿಯಲ್ ಸಿಲಿಂಡರ್ಗಳಿಗೆ ಪ್ರಾಧಾನ್ಯ ಕೊಡ್ತಾ ಇಲ್ಲ, ಡೊಮೆಸ್ಟಿಕ್ಗಳನ್ನೇ ಫಸ್ಟ್ ಯೂಸ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಏನು ಮಾಡ್ತಾ ಇದ್ದಾರೆ, ಡೊಮೆಸ್ಟಿಕ್ ಜನದಿಂದ ತೊಗೊಳ್ಳೋಂಥ ಪ್ರಯತ್ನನ ಮಾಡ್ತಾ ಇದ್ದಾರೆ. ಬಟ್ ಅದು ಒಂದಿಷ್ಟು ಸೀಸು ಈ ಥರದ್ದು ಎಲ್ಲ ನಡೀತಾ ಇದೆ. ಈಗ 2 ಬಂದಿದೆ, ಇನ್ನು 22 ಸ್ಟಕ್ ಆಗಿದೆ ಅಂತೆ ಸ್ಟ್ರೈಟ್ ಆಫ್ ಹಾರ್ಮೋಸಲ್ಲಿ. 3 ಲಕ್ಷ ಟನ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಅಂದರೆ ಎಷ್ಟು ಸಿಲಿಂಡರ್ಗಳು ತುಂಬಿಸ್ಬೋದು ಅಂದರೆ, ಇವಾಗ ಬಂದಿರೋದ್ರಲ್ಲಿ ಐ ಥಿಂಕ್ 82ರಿಂದ 85 ಲಕ್ಷ ಸಿಲಿಂಡರ್ಗಳು, ಅಂದರೆ ಡೊಮೆಸ್ಟಿಕ್ ಸಿಲಿಂಡರ್ಗಳನ್ನು ತುಂಬಿಸ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಪೇಯ್ನ್ ಅನ್ನೋದು ಇದ್ದೇ ಇರುತ್ತೆ. ಯಾಕೆಂದರೆ ಬರೀ ಒಂದಲ್ಲವಲ್ಲ, ಗ್ಯಾಸಿಂದ ಇವಾಗ ನೋಡಿ, ಈಗ CNGಗಳು ಇವರಿಗೆ ಹೋಗಬೇಕು, ಪಾಪ ಡೊಮೆಸ್ಟಿಕ್ಕಿಗೆ ಬರಬೇಕು, ಕಮರ್ಷಿಯಲಿಗೆ ಬರಬೇಕು, ವೆಹಿಕಲ್ಗಳಿಗೆ ಹೋಗಬೇಕು, ಸುಮಾರು ಸೆಗ್ರಿಗೇಷನ್ ಆಗ್ತಾಯಿದೆ. ಸೊ ಆಗೋ ತನಕ ಪರಿಸ್ಥಿತಿ ಇದು ಏನು ತುಂಬ ಎಲ್ಲ ಆಗೋಯ್ತು, ಯಾವಾಗ ಬೇಕೋ ಅವಾಗ ಗ್ಯಾಸ್ ಸಿಗುತ್ತೆ, ಈ ಪರಿಸ್ಥಿತಿ ಇರೋದಿಲ್ಲ. ಎಷ್ಟೊಂದು ಹೋಟ್ಲುಗಳಲ್ಲಿ ಆಲ್ರೆಡಿ ಜಾಸ್ತಿ ಮಾಡಿದ್ದಾರೆ, ಕೆಲವೊಂದು ಹೋಟ್ಲುಗಳನ್ನೇ ಮುಚ್ಚಿದ್ದಾರೆ, ಅದೆಲ್ಲ ನಾವು ನೋಡ್ತಾ ಇದ್ದೀವಿ. ನೋಡೋಣ, ಇದೆಲ್ಲ ಖಂಡಿತವಾಗ್ಲೂ ಒಂದು ಇಂಪ್ಯಾಕ್ಟ್ ಅನ್ನೋದು ಬಿದ್ದೇ ಬೀಳುತ್ತೆ ಒಂದು ಲಾಂಗ್ ರನ್ನಲ್ಲಿ, ಇದೆಲ್ಲ ಸರಿ ಹೋಗೋ ತನಕ. ಸೊ ಇವತ್ತು ಹಾಗಾಗಿ IOC BPCL ಇದಕ್ಕೆಲ್ಲ ಕಟ್ ಆಗಿದೆ. ಸೊ ಸುಮಾರು 22 ಹಡಗುಗಳಲ್ಲಿ ಡಿಫ್ರೆಂಟ್ ಕ್ಯಾಟಗರಿ ಇದೆ. ಕ್ರೂಡ್ದು ಒಂದಿಷ್ಟು ಬರ್ತಾ ಇದೆ, ಒಂದಿಷ್ಟು ಇದು ಬೇರೆ ಕಾರ್ಗೋಗಳು ಹೊತ್ತಿರೋದು ಒಂದಿಷ್ಟಿದೆ, ಮತ್ತು LPGದು ಒಂದಿಷ್ಟಿದೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಕರ್ನಾಟಕದಲ್ಲಿ ಇತ್ತೀಚೆಗೆ ಅದು ಬರ್ತಾ ಇದೆ. ಈಗ ಏನಂತಾರೆ, ಅದಕ್ಕೆ PNG ಅಂತ ಕರೀತಲ್ಲ, ಪೈಪ್ಲೈನ್ ನ್ಯಾಚುರಲ್ ಗ್ಯಾಸ್ ಅಂತ. ಬಟ್ ನೀವು ನೋಡಿರ್ಬೋದು ಒಂದಿಷ್ಟು ಲಿಸ್ಟೆಡ್ ಕಂಪ್ನಿಗಳಿದೆ. ಈಗ ಇಂದ್ರಪ್ರಸ್ಥ ಗ್ಯಾಸ್ ಆಗಿರ್ಬೋದು, ಮಹಾನಗರ್ ಗ್ಯಾಸ್ ಆಗಿರ್ಬೋದು, ಅಥವಾ ಗುಜರಾತ್ ಗ್ಯಾಸ್ ಆಗಿರ್ಬೋದು. ಈಗ ಮುಂಬೈಯಲ್ಲಿ, ಡೆಲ್ಲಿನಲ್ಲಿ, ಗುಜರಾತಲ್ಲಿ ಇಲ್ಲೆಲ್ಲ ಪೈಪ್ ಕನೆಕ್ಷನ್ ಮನೆಗೇನು ಬಂದಿರುತ್ತೆ ಅದು ಜಾಸ್ತಿ ಇರುತ್ತೆ. ಇವಾಗ ಹೇಗೆ ನಮಗೆ ನೀರಿನ ಪೈಪ್ಲೈನ್ ಕನೆಕ್ಷನ್ ಬರುತ್ತೋ ಅದೇ ರೀತಿ ಗ್ಯಾಸು ಬರೋ ಥರ. ನೀರಿಂದಾದರೆ ಏನು ಮಾಡ್ತೀವಿ, ಸಂಪ್ ಅಂತ ಮಾಡಿಸ್ಕೊಂಡಿರ್ತಾರೆ ಮನೆ ಮುಂದೆ, ಅಲ್ಲಿ ಸ್ಟೋರ್ ಮಾಡಿರ್ತಾರೆ. ಗ್ಯಾಸಿಂದ ಆ ಥರ ಮಾಡೋಕ್ಕಾಗತ್ತಾ? ಇಲ್ಲ, ಒಂದು ರಿಸ್ಕು ಅಷ್ಟೊಂದು ಗ್ಯಾಸನ್ನು ಸ್ಟೋರ್ ಮಾಡಿ ಇಟ್ಕೊಳಕ್ಕೆ. ನೋಡಿ, ಮುಂದಕ್ಕೆ ನಾನು ಹಾಗೆ ಯೋಚನೆ ಮಾಡ್ತಾ ಇದ್ದೆ. ಇವಾಗ ಮನೇಲಿ ಏನಂದರೆ ಇನ್ನೂ ಒಂದು ಎಕ್ಸ್ಟ್ರಾ ಸಿಲಿಂಡರ್ ಅಂತ ಇಟ್ಕೊಂಡಿರ್ತೀವಿ, ಆ ಸಿಲಿಂಡರ್ ಯಾವಾಗಲೂ ಫಿಲ್ ಆಗಿರುತ್ತೆ, ಈ ರೀತಿ ನಡೀತಾ ಹೋಗುತ್ತೆ. ಬಟ್ ಗ್ಯಾಸ್ ಪೈಪ್ಲೈನಾಗೆ ಕನ್ವರ್ಟ್ ಆಗಿ ಹೋಯಿತು ಅಂತಂದರೆ, ಪೈಪಲ್ಲಿ ಎಲ್ಲಿ ತನಕ ಗ್ಯಾಸ್ ಬರ್ತಾ ಇರುತ್ತೋ ಅಲ್ಲಿ ತನಕ ವರ್ಕ್ ಆಗುತ್ತೆ, ಇಲ್ಲ ಅಂದರೆ ಇಲ್ಲ ಅಂತ ಆಗ್ತಾ ಹೋಗುತ್ತೆ. ಅಂದರೆ ಏನಾದರೂ ಈ ಥರ ಕೊರತೆ ಆಯಿತು, ಆ ಥರ ಆಯಿತು ಅಂದರೆ ಪೈಪಲ್ಲಿ ಗ್ಯಾಸ್ ಬರೋದೇ ನಿಂತು ಹೋಗ್ತಾ ಹೋಗುತ್ತೆ. ಆ ರೀತಿ ಸಿಚುವೇಷನ್ನು ಮುಂದಿನ ದಿನಕ್ಕೆ ಅಪುಷ್ ಸಿಗ್ತಾ ಹೋಗ್ಬೋದು. ಈಗ ಆಲ್ರೆಡಿ ಗೌರ್ಮೆಂಟು ಯಾರ್ಯಾರ ಹತ್ರ ಆಲ್ರೆಡಿ ಪೈಪ್ಲೈನ್ ಕನೆಕ್ಷನ್ ಇದೆಯೋ ನೀವು LPG ಸಬ್ಸಿಡಿನ ಬಿಡಬೇಕು, ಎರಡನ್ನೂ ಇಟ್ಕೊಳಂಗಿಲ್ಲ ಅಂತ ಆಲ್ರೆಡಿ ರೂಲ್ಸ್ಗಳನ್ನು ತರ್ತಾ ಇದ್ದಾರೆ. ಸೊ ಈ ಏನು ಗ್ಯಾಸ್ ಪೈಪ್ಲೈನ್ ಕಂಪ್ನಿಗಳಿತ್ತಲ್ಲ, ಅದು ಕೂಡ ನಾವು ಮುಂಬರೋ ದಿನಗಳಲ್ಲಿ ಟ್ರ್ಯಾಕ್ ಮಾಡ್ತಾ ಹೋಗಬೇಕು. ಯಾಕೆಂದರೆ ಕೆಲವರು ಕೇಳ್ತಿದ್ರಲ್ವ, ಈ ಥರ ಟೈಮಲ್ಲಿ ಈಗ ನೋಡಿರ್ಬೋದು ಸುಮಾರು ಏಜೆನ್ಸಿಗಳು ಇವಾಗ ಪವರ್ ಸೆಕ್ಟರ್ಗಳಿಗೆ, ಗ್ರೀನ್ ಎನರ್ಜಿ ಸೆಕ್ಟರ್ಗಳಿಗೆ ಈಗ ಟಾಪ್ ರೇಟಿಂಗನ್ನು ಕೊಡ್ತಾ ಇರ್ತಾರೆ. ಯಾಕೆಂದರೆ ಒಂಥರ ಈ ಥರ ಪರಿಸ್ಥಿತಿ ಆಯಿತು ಅಂತಂದರೆ ಜನ ಏನು ಮಾಡ್ತಾರೆ, ಆಲ್ಟರ್ನೇಟಿವ್ ಸೋರ್ಸ್ ಆಫ್ ಎನರ್ಜಿ ಏನಿದೆ ಅದನ್ನ ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತಾರೆ. ಈವನ್ ಆಟೋ ಸೆಕ್ಟ್ರಲ್ಲಿ ಒಂದು ಪುಷ್ ಬರ್ತಾ ಇರೋದು ಕಾರಣ ಏನಕ್ಕೆ ಅಂತಂದರೆ, ಇವಾಗ ಜನ EV ಕಡೆ ಮುಖ ಮಾಡ್ಬೋದು, EV ಸೇಲ್ಸ್ ಜಾಸ್ತಿ ಆಗ್ಬೋದು ಅಂತ. ಇವತ್ತು ಟಾಟಾ ಮೋಟರ್ಸ್ ಕೂಡ ಪಾಸಿಟಿವ್ ಆಗಿತ್ತು. ನಿಮಗೆ ಟಾಟಾ ಮೋಟರ್ಸು, ಮಹೀಂದ್ರ ನಿಮ್ಗೆ ಗೊತ್ತಿದೆ, EV ಸ್ಪೇಸಲ್ಲಿ ಲೀಡಿಂಗಲ್ಲಿರೋದು ಅವರೇನೆ. ಮಾರುತಿ ಸುಜುಕಿನಲ್ಲಿ ಒಂದು ಟ್ಯಾಕ್ಸ್ ನೋಟಿಸ್ ಬಂದಿದೆ ಅವರಿಗೆ ಅಂತೆಲ್ಲ ಸುದ್ದಿ ಬಂದಿತ್ತು. ಬಟ್ ಡಿಸ್ಪೈಟ್ ದಟ್ ಆಟೋ ಸೆಕ್ಟರ್ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಆಗಿದೆ. ಬಟ್ ಇನ್ನು ಮುಂದಿನ ದಿನಗಳಲ್ಲಿ ಅದನ್ನು ನಾವು ನೋಡ್ತಾ ಹೋಗ್ಬೇಕು ಯಾವ ರೀತಿ ಆಗ್ತಾ ಹೋಗುತ್ತೆ ಅಂತ. ಸೊ ಓವರಾಲ್ ನೋಡ್ತಾ ಬರೋದಾದರೆ ಇವತ್ತು ನಿಫ್ಟಿ
ಪಾಸಿಟಿವ್ ಆಗಿ ಓಪನಿಂಗ್ ಆಯಿತು, ಪಾಸಿಟಿವ್ ಆಗಿ ರಿಟರ್ನ್ ಆಯಿತು, ಕೊನೆಗೆ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಕೂಡ ಮಾಡಿದೆ. 23,500 ಮೇಲ್ಗಡೆ ಕ್ಲೋಸಿಂಗ್ ಆಗುತ್ತಾ ಇವತ್ತು ಡೌಟ್ಫುಲ್ ಇರ್ಬೋದು. 23,200 23,500 ರೇಂಜಲ್ಲಿ ಉಳಿಬೋದು ಅಂತ ಅಂದ್ಕೊಂಡಿದ್ವಿ. ಬಟ್ 23,500 ದಾಟಿ ಇವತ್ತು ಸಕ್ಸಸ್ಫುಲ್ ಆಗಿ ಕ್ಲೋಸಿಂಗ್ ಆಗಿದೆ ನಿಫ್ಟಿ. ತಾತ್ಕಾಲಿಕವಾಗಿ ಇದು ಗುಡ್ ಥಿಂಗ್, ಯಾಕೆಂದರೆ ನಿನ್ನೆ ಫಸ್ಟ್ ರ್ಯಾಲಿ ಬಂದಿರುವಂಥದ್ದು, ಅದಕ್ಕೆ ಕನ್ಫರ್ಮೇಷನ್ ಬರಬೇಕು ಅಂತ ಮಾತಾಡಿದ್ವಿ. ಇವತ್ತು ಆ ಕನ್ಫರ್ಮೇಷನ್ ಸಿಕ್ಕಿದೆ. ಜೊತೆಗೆ ವಿಕ್ಸು ಕೂಡ 20ಕ್ಕಿಂತ ಕೆಳಗಡೆ ಬಿದ್ದಿದೆ, 8% ಫಾಲ್ ಆಗಿದೆ ವಿಕ್ಸು. ಸೊ ಮಾರ್ಕೆಟು ಇವಾಗ ತುಂಬ ಒಂದು ಓವರ್ ರಿಯಾಕ್ಟ್ ಮಾಡಿಬಿಟ್ಟಿದೆ LPG ನ್ಯೂಸ್ಗೆ ಅಂತ. ಇವಾಗ ಕರೆಕ್ಷನ್ ಆಗ್ತಾ ಇದೆಯಾ ಅಥವಾ ಏನಾದರೂ ಲಾಂಗ್ ಟರ್ಮಲ್ಲಿ ಏನಾದರೂ ಪಾಸಿಟಿವಿಟಿ ಆಗೋದನ್ನು ನಮಗೆ ಗೊತ್ತಿಲ್ಲ, ಆದರೆ ಮಾರ್ಕೆಟಿಗೆ ಆಲ್ರೆಡಿ ಗೊತ್ತಿದೆಯಾ ಗೊತ್ತಿಲ್ಲ. ಯಾವುದರಿಂದ ನಮಗೆ ಇಂಡಿಕೇಶನ್ ಸಿಗ್ತಾ ಹೋಗುತ್ತೆ? ಕ್ರೂಡ್ ಬೆಲೆಯಿಂದ. ಅಲ್ಲೇನಾದರೂ ಈಚೆ ಆಗಿದೆಯಾ ಅಂದರೆ, ಹೆಚ್ಚು ಕಮ್ಮಿ ಆಗಿದೆಯಾ ಅಂದರೆ ಏನು ಚೇಂಜಸ್ ಆಗಿಲ್ಲ. ಕ್ರೂಡು ಈಗಲೂ ಕೂಡ $100 ನಡೀತಾ ಇದೆ ಬ್ರೆಂಟ್ ಕ್ರೂಡ್ ಪ್ರೈಸು. ಹಾಗಾಗಿ ನೋಡೋಣಂತೆ ಇದೆಲ್ಲ ಏನು ಚೇಂಜಸ್ ಆಗ್ತಾ ಹೋಗುತ್ತೆ ಅಂತ. ಹಾಗೆಯೇ ಗೋಲ್ಡ್ ಸಿಲ್ವರಲ್ಲೂ ಕೂಡ ಇವತ್ತು ಸಣ್ಣದಾಗಿ ಕರೆಕ್ಷನ್ ಬಂದಿದೆ ನೋಡಿ. ಕ್ರೂಡ್ ಕಮ್ಮಿ ಆದರೆ ಗೋಲ್ಡ್ ಸಿಲ್ವರ್ ಮೇಲೆ ಹೋಗುತ್ತೆ, ಇಲ್ಲ ಅಂತಂದರೆ ಗೋಲ್ಡ್ ಸಿಲ್ವರಿಗೂ ಕಷ್ಟ ಆಗ್ತಾ ಹೋಗುತ್ತೆ. ಬಟ್ ಮಾರ್ಕೆಟ್ ಇವತ್ತು ಪಾಸಿಟಿವ್ ಆಗಿದೆ. ಗೋಲ್ಡ್ ಸಿಲ್ವರ್ ಎರಡೂ ಕೂಡ ಇವತ್ತು ಸಿಲ್ವರಲ್ಲಿ 2%ಗಿಂತ ಜಾಸ್ತಿ ಕರೆಕ್ಷನ್ ಆಗಿದೆ. ಗೋಲ್ಡಲ್ಲಿ ಕೂಡ ಆಲ್ಮೋಸ್ಟ್ ಫ್ಲಾಟಲ್ಲೇ ನಡೀತಾ ಇದೆ. ಅದೇ ರೀತಿಗೆ ಬಿಟ್ಕಾಯಿನು 75,000 ದಾಟಿದ್ದಂಥದ್ದು ಈಗ 74,000 ಆಸ್ಪಾಸಲ್ಲಿ ನಡೀತಾ ಇದೆ. ನ್ಯಾಚುರಲ್ ಗ್ಯಾಸು ಕೂಡ ಪಾಸಿಟಿವ್ ಆಗಿತ್ತು. ಕಾಪರ್ ನೆಗೆಟಿವ್ ಆಗಿತ್ತು ಇವತ್ತು ಕಾಪರು. ಅದೇ ರೀತಿಯಾಗಿ USD/INR ಅಂತ ನೋಡೋದಾದ್ರೆ $92.38 ಹೊರಟೋಗಿದೆ. ಸೊ ಇವತ್ತು ಓವರಾಲ್ ದಿನ ಯಾವ ರೀತಿ ಇತ್ತು ಅಂತ ನೋಡೋಣ. ಅದಕ್ಕಿಂತ ಮುಂಚೆ FIDA ಡೇಟಾ ಬಂದಿರುತ್ತೆ, ಇವಾಗ ನೋಡೋಣಂತೆ. ಇವತ್ತು FIIಗಳು 4,700 ಕೋಟಿನ ಮಾರಿದ್ದಾರೆ, DIIಗಳು 5,255 ಕೋಟಿನ ಬೈ ಮಾಡಿದ್ದಾರೆ. ಹಾಗಾಗಿ ಮಾರ್ಕೆಟು ಪಾಸಿಟಿವ್ ಆಗಿ ಕ್ಲೋಸಿಂಗ್ ಆಗಿದೆ. ಕ್ಲೈಂಟು ಇದ್ರದ್ದೆಲ್ಲ ಎಕ್ಸ್ಪೈರಿ ಮುಗೀತು, ಹಾಗಾಗಿ ಈಗ ಇದರಲ್ಲಿ ಏನು ಅಂತ ಡೇಟಾ ಇರೋದಿಲ್ಲ, ಎಲ್ಲ ಇಂಡಿಸೈಸಿವ್ ಅಂತ ತೋರಿಸ್ತಾ ಇದ್ದಾರೆ. ಮಾರ್ಕೆಟ್ ಮೂವರ್ಸ್ ಅಂತ ನೋಡ್ಕೊಂಬರೋದಾದ್ರೆ ಇವತ್ತು ಹೀಟ್ ಮ್ಯಾಪಲ್ಲಿ ಲಾರ್ಜ್ಲಿ ಎಲ್ಲ ಸ್ಟಾಕ್ಗಳು ಪಾಸಿಟಿವ್ ಆಗಿತ್ತು. 160 ಸ್ಟಾಕ್ಗಳು F&Oನಲ್ಲಿ ಪಾಸಿಟಿವ್ ಆಗಿತ್ತು. ನಿಫ್ಟಿನಲ್ಲಿ 37 ಸ್ಟಾಕ್ಗಳು, ಬ್ಯಾಂಕ್ ನಿಫ್ಟಿನಲ್ಲಿ 12 ಸ್ಟಾಕು. ಮೆಟಲ್ ಇವತ್ತಿನ ಟಾಪ್ ಗೇನರ್ ಆಗಿದೆ. ಅದೇ ರೀತಿಗೆ IT ಸೆಕ್ಟರ್ ಇವತ್ತಿನ ಟಾಪ್ ಲೂಸಿಂಗ್ ಸೆಕ್ಟರ್ ಆಗಿದೆ. OA ಡೇಟಾ ಇವಾಗ ನೋಡಿ ಪ್ರಯೋಜನ ಇಲ್ಲ, ಬಟ್ ನಾವು ನೋಡೋದಾದರೆ ನಿಫ್ಟಿದು 23,400 ಇದ್ದಂಥ ಮ್ಯಾಕ್ಸ್ ಪೇನು 23,600ಕ್ಕೆ ಶಿಫ್ಟ್ ಆಗಿದೆ. ಯಾಕೆಂದರೆ ಪೊಸಿಷನ್ಗಳು ಶಿಫ್ಟ್ ಆಗಿರುತ್ತೆ ಅಲ್ಲಿ. ಸೊ 23,600ಅಲ್ಲಿ ಕ್ಲೋಸಿಂಗ್ ಮಾಡಿದ್ದಾರೆ. ಈಗ ಇಮಿಡಿಯೇಟ್ ಎಕ್ಸ್ಪೈರಿ ಅಂತಿರೋಂಥದ್ದು ನಾಡಿದ್ದು ಸೆನ್ಸೆಕ್ಸ್ ಇಂದಲ್ವಾ. ಸೊ ಲಾಗಿನ್ ಆಗಿಲ್ಲ ಒಂದು ನಿಮಿಷ. ಸೊ ಇಮಿಡಿಯೇಟ್ ಎಕ್ಸ್ಪೈರಿ ಅಂತಿರೋದು ಇವಾಗ 2 ದಿನದಲ್ಲಿ ಸೆನ್ಸೆಕ್ಸ್ ಎಕ್ಸ್ಪೈರಿನಲ್ಲಿ 76,000ದಲ್ಲಿ ಮ್ಯಾಕ್ಸ್ ಪೇನ್ ಕಾಣಿಸ್ತಾ ಇದೆ. ಇವತ್ತು ಜಸ್ಟ್ 76,000ನ ಪಾಸ್ ಆಗಿ ಕ್ಲೋಸಿಂಗ್ ಆಗಿದೆ. ಟಫ್ ಫೈಟ್ ಕಾಣಿಸ್ತಾ ಇದೆ ನೋಡಿ, ಹಗ್ಗ ಜಗ್ಗಾಟ ಇರೋದು ಕಾಣಿಸ್ತಾ ಇದೆ ಸೆನ್ಸೆಕ್ಸ್ ಎಕ್ಸ್ಪೈರಿಗೆ. ಸೊ ಮಾರ್ಕೆಟ್ ಇಲ್ಲೇ ಎಲ್ಲ ಫುಲ್ ಟರ್ನ್ ಅರೌಂಡ್ ಆಯಿತು, ಚೇಂಜಸ್ ಆಯಿತು ಅಂತ ಹೇಳುವಂಥ ಪರಿಸ್ಥಿತಿ ಇದೆಯಾ? ಇಲ್ಲ, ಈಗಲೂ ಕೂಡ ರೆಸಿಸ್ಟೆನ್ಸ್ನ ಬಿಲ್ಡ್ ಮಾಡೋದಕ್ಕೆ, ಅದೇ ರೀತಿ ಸಪೋರ್ಟ್ ಬಿಲ್ಡ್ ಆಗೋಕ್ಕೂ ಕೂಡ ಇರುತ್ತೆ. ಹಾಗಾಗಿ ದಯವಿಟ್ಟು ನೋಡಿ, 75,500 ಪೊಸಿಷನ್ ಇದೆ, ಮೇಲ್ಗಡೆ 77,000ದಲ್ಲಿ ಜಾಸ್ತಿ ರೆಸಿಸ್ಟೆನ್ಸ್ ಕಾಣಿಸ್ತಾ ಇದೆ. ಈ ರೇಂಜನ್ನು ಲಾಂಗ್ ರೇಂಜನ್ನು ಇಟ್ಕೊಂಡಿದ್ದಾರೆ. ಸೊ ಸೆನ್ಸೆಕ್ಸ್ ಎಕ್ಸ್ಪೈರಿ ವಾಲೆಟೈಲ್ ಆಗಿರ್ಬೋದು. ಹಾಗಾಗಿ ದಯವಿಟ್ಟು ಒನ್ ಸೈಡೆಡ್ ಆಗಕ್ಕೆ ಹೋಗ್ಬಿಡಿ. ಈಗ ಇನ್ನೂ ಕೂಡ ಮಾರ್ಕೆಟಲ್ಲಿ ಅಂಥ ಒಂದು ಓವರ್ಲುಕ್ ಏನಾದ್ರು ಚೇಂಜ್ ಆಗಿದೆಯಾ ಅಂದರೆ ಔಟ್ಲುಕ್ ಏನೂ ಕೂಡ ಚೇಂಜ್ ಆಗಿಲ್ಲ. ಇವಾಗ ಟೆಂಪ್ರವರಿಯಾಗಿ ರಿಲೀಫ್ ಬರ್ತಾ ಇದೆ. ಇದು ಎಲ್ಲಿ ತನಕ ಹೋಗುತ್ತೆ ಅನ್ನೋದನ್ನ ನಾವು ನೋಡ್ತಾ ಹೋಗೋಣಂತೆ. ಸೊ ಇದನ್ನು ಬಿಟ್ಟು ರಿಸಲ್ಟ್ ಕ್ಯಾಲೆಂಡರ್ ಏನಿಲ್ಲ ಇವಾಗ ಸದ್ಯಕ್ಕೆ. WPI ಇನ್ಫ್ಲೇಷನ್ ಬಗ್ಗೆ ಮಾತಾಡಾಗಿತ್ತು. ಐ ಥಿಂಕ್ ಸೆಬಿದು ಈ ವಾರದಲ್ಲೋ ಎಲ್ಲ ಒಂದು ಮೀಟ್ ಇರಬೇಕು ಅವ್ರದ್ದು, ನೋಡೋಣಂತೆ. ಐ ಥಿಂಕ್ ಗ್ಲೋಬಲ್ ಮಾತ್ರ ಇಟ್ಕೊಂಡ್ರೆ ಗೊತ್ತಾಗ್ತಾ ಹೋಗುತ್ತೆ. ಗ್ಲೋಬಲಲ್ಲಿ ನೀವು ಇದು Zerodha.com ಮಾರ್ಕೆಟ್ಸ್ ಕ್ಯಾಲೆಂಡರ್ ಅಂತ ಸಿಗ್ತಾ ಹೋಗುತ್ತೆ. ಇಲ್ಲಿ ನೀವು ಇಟ್ಕೋಬೋದು, ಯಾವ ಕಂಟ್ರೀಸ್ ಬೇಕು ಅಂತಲೂ ಕೂಡ ಇಟ್ಕೋಬೋದು. ಐ ಥಿಂಕ್ ಕೆನಡಾ ಇನ್ಫ್ಲೇಷನ್ ಡೇಟಾ ಬರೋದಿದೆ, ಇಟಲಿದು ಬರೋದಿದೆ, ಇದೆಲ್ಲ ಇದೆ. ಬಟ್ ಮೇಯ್ನ್ ಬೇಕಾಗುವಂಥದ್ದು ಯುನೈಟೆಡ್ ಸ್ಟೇಟ್ಸು. ನೋಡಿ, ಸೆಂಟ್ರಲ್ ಬ್ಯಾಂಕ್ ಪಾಲಿಸಿ ರೇಟು 18 ಮಾರ್ಚ್ ನಾಳೆ. ಸೊ ನಾಳೆ ಇದೆ, ಏನು ಅಂತ ಗೊತ್ತಾಗ್ತಾ ಹೋಗುತ್ತೆ. ನೋಡೋಣ ಯಾವ ರೇಂಜಲ್ಲಿ ಇರ್ತಾರೆ, ಏನು ಕತೆ ಅನ್ನೋದು. ಸೊ ಇವೆಂಟ್ಸ್ ಕೂಡ ಇದೆ. ಈ ಜಪಾನ್ದಿದೆ, ಸುಮಾರು ದೇಶಗಳದ್ದು ಇದೆ ಈ ವಾರದಲ್ಲಿ. ಹಾಗಾಗಿ ನೋಡೋಣಂತೆ. ಸೆನ್ಸೆಕ್ಸ್ ಎಕ್ಸ್ಪೈರಿ ದಿನ ಮಾರ್ಕೆಟು ವಾಲೆಟೈಲ್ ಆಗಿರುವಂಥ ಎಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಇದಿಷ್ಟು ಇವತ್ತಿನ ಫಿನ್ಫ್ಯಾಕ್ಟ್ಸ್ ಆಗಿತ್ತು. ಬೇಗ ಮುಗಿಸ್ಕೊಡ್ತಾ ಇದ್ದೀನಿ. ನಿನ್ನೆ ಫಿನ್ಫ್ಯಾಕ್ಟ್ಸ್ ಯಾರು ನೋಡಿಲ್ಲ ಅಂದರೆ ಇವತ್ತು ಬೆಳಗ್ಗೆ, ನಿನ್ನೆ ತಡರಾತ್ರಿ ಹಾಕಿದ್ದೆ. ಆಲ್ಮೋಸ್ಟ್ ಎಲ್ಲರೂ ಮಲ್ಕೊಂಡ್ಬಿಟ್ಟಿರ್ತೀರಿ ಅಷ್ಟೊತ್ತಿಗೆ ಅಂತ ಅನ್ಕೊತೀನಿ. ಸೊ ಇವತ್ತು ಕೂಡ ಅಪ್ಲೋಡ್ ಮಾಡೋಷ್ಟೊತ್ತಿಗೆ 10 ಗಂಟೆ ಆಗೇ ಹೋಗುತ್ತೆ. ಸೊ ನೋಡೋಣಂತೆ, ಸಾಧ್ಯವಾದರೆ ಬೇಗ ಬರೋಕ್ಕೆ ಪ್ರಯತ್ನ ಪಡ್ತೀನಿ. ನಾಳೆ ನಾಡಿದ್ದು ಮತ್ತೊಂದು ಫಿನ್ಫ್ಯಾಕ್ಟ್ಸ್ನೊಂದಿಗೆ ಭೇಟಿಯಾಗೋಣ. 2026 ನಮ್ಮ ಚಾನಲ್ನ ಮಿಷನ್ ಎಲ್ಲರಿಗೂ ಹೋಗುತ್ತಿದೆ, ಇನ್ವೆಸ್ಟ್ ವಿತ್ ಇಂಟೆಂಟ್. ದಯವಿಟ್ಟು ಆ ವಿಡಿಯೋನ ಯಾರು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿರುತ್ತೆ, ವಿಡಿಯೋನ ನೋಡಿ ಒಂದು ಗುರಿಯನ್ನು ಇಟ್ಕೊಂಡು ಅದ್ರ ಮೇಲೆ ಇನ್ವೆಸ್ಟ್ ಮಾಡೋದಕ್ಕೆ ಪ್ರಯತ್ನ ಪಡೋಣ ಅಂತ ಕೇಳ್ಕೊತೀನಿ. ಮತ್ತೊಮ್ಮೆ ಸಿಗೋಣ. ಎಲ್ಲರಿಗೂ ನಮಸ್ಕಾರ.